ಏನು ಹಾಕ್ತಿದ್ಯಜ್ಜಿ? ಯಾರೋ ಪತ್ರಿಕೆ ಕೊಟ್ಟವ್ರಪ್ಪ ನೋಡ್ಕೊಂತ ಕೂತಿದ್ದೆ, ಲಗ್ನ ಪತ್ರಿಕೆ. ಅಲ್ಲ ಅಜ್ಜಿ, ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಡಾಕ್ಟ್ರ್ ಏನಂದ್ರು? ಡಾಕ್ಟರ್ ಅಂತಾರೆ ಇಷ್ಟು ಕಾಲು ನೋವು ತಡಿಯೋಕ್ಕಾಗಲ್ಲ, ಅಷ್ಟು ಕಾಲು ನೋವು ಓಡಾಡೋಕ್ಕಾಗಲ್ಲ ಅಂದೆ. ಹೌದಾ? ಯಾವಾಗಿಂದ? ಅಯ್ಯೋ ಯಾವತ್ತಿಂದ ಕಾಲು ನೋಡ್ತಾರೆ, ಕಾಲು ನೋವೇ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಡಾಕ್ಟ್ರು ನೀವು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಬೇಕು. ಏನು ಮಾಡ್ಬೇಕು? ಈ ವಯಸ್ಸಲ್ಲಿ ಏನು ಕಡಿಮೆ ಮಾಡ್ತೀಯ ಅಜ್ಜಿ ವೆಯ್ಟು? ಅದಕ್ಕೆ ನಾನು ಏನು ಮಾಡ್ಬೋದು, ನನಗೆ ವಾಕ್ ಮಾಡೋಕ್ಕಾಗಲ್ಲ, ಕಾಲು ನೋಯ್ತು ವಾಕಿಂಗ್ ಮಾಡೋಣ ಅಂತಂದೆ. ವಾಕ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ವೆಯ್ಟ್ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ತಿನ್ನೋದು ಕಮ್ಮಿ ಮಾಡಬೇಕು. ಏನು ತಿನ್ನೋದು ಕಮ್ಮಿ ಮಾಡಬೇಕು, ಏನು ಬಿಡಬೇಕು ಅಂದರೆ ಟೀ ಕುಡಿಯೋದಿಲ್ಲ, ಕಾಫಿ ಕುಡಿಯೋದಿಲ್ಲ, ಜ್ಯೂಸ್ ಕುಡಿಯೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ, ಮಟನ್ ತಿನ್ನೋದಿಲ್ಲ, ಆಮೇಲೆ ಕೋಳಿ ತಿನ್ಬೇಡ್ರಿ, ಇದು ಕೋಳಿ ತಿನ್ಬೇಡ್ರಿ, ತಿನ್ಲಿಕ್ಕೆ ಒಂದು 2 ಪೀಸ್ ತಿನ್ಬೇಕಷ್ಟೇ. ಒಂದೊಂದು ಹಬ್ಬದ್ದು ಜಾಸ್ತಿ ತಿನ್ನೋದಿಲ್ಲ, ಮಾವಿನ ತಿನ್ಬೇಡ್ರಿ. ಗೊತ್ತಕ್ಕೆ ಏನು ತಿನ್ಬೇಕಂತೆ? ನಾನು ಅಂದೆ ಇಷ್ಟೆಲ್ಲ ಬಿಡೋಕ್ಕಿಂತ ನನ್ನ ಪ್ರಾಣ ಬಿಟ್ಟೇನೋ ನಾನು ಏನು ತಿನ್ಬಿಡಲ್ಲ, ಎಲ್ಲರೂ ತಿಂತೀನಿ. ನನಗೆ 62 ವರ್ಷ ವಯಸ್ಸು, ಇನ್ನೆಷ್ಟು ನನಗೆ ನಾನು ಎಲ್ಲ ತಿಂತೀನಿ, ಬಿಟ್ಟಿದ್ದೆ ನಿಂತ್ಕೊತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ.